ನಮಸ್ಕಾರ ಬಂಧುಗಳೇ, ನಾನು ತುಮಕೂರಿನ DC ಕಚೇರಿ ಮತ್ತು ಕೋರ್ಟ್ ಬಿಲ್ಡಿಂಗ್ ಏನು ಹೇಳ್ತೀನೋ ಆ ಜಾಗದಲ್ಲಿದ್ದೀನಿ. ಕಾರಣ, ಈ ಜಾಗ ನ್ಯಾಯದೇವತೆಯ ಜಾಗ ಆದಮೇಲೆ ನ್ಯಾಯದಲ್ಲೇ ನಾವು ಮಾತಾಡಬೇಕು ಬಂಧುಗಳೇ. ಒಂದು ವಿಷಯ ಒಂದೆರಡು ಮಾತಲ್ಲಿ ಮುಗಿಸ್ತೀನಿ ಬಂಧುಗಳೇ. ತಾವು ದಯವಿಟ್ಟು ನನ್ನ ಮಾತನ್ನು ಆಲಿಸಿ, ಸಂತೋಷವಾದರೆ ಸಂತೋಷಪಡಿ, ಸಂತೋಷವಿಲ್ಲ ಅಂದರೆ ನಿಮ್ಮ ವೈಯಕ್ತಿಕ ಭಾವನೆ ವ್ಯಕ್ತಪಡಿಸಿ ಬಂಧುಗಳೇ. ಈಗ ನೋಡಿ, ತುಮಕೂರು ನಗರದಲ್ಲಿ 35 ವಾರ್ಡಿಗೂ ಕೂಡ ಇನ್ನು ಕೆಲವೇ ತಿಂಗಳಲ್ಲಿ ಮಹಾನಗರ ಪಾಲಿಕೆ ಚುನಾವಣೆಯು ಬರ್ತಾ ಇದೆ. ಈಗ ನೋಡಿ, ಒರಿಜಿನಲ್ ರಾಜಕಾರಣ ಮಾಡೋರು ಅವರವ್ರ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡಿದ್ದಾರೆ. ಈಗೇನು ರಾಜಕಾರಣದಲ್ಲಿ ಏನಾಗಿದೆ, ಈ ಕೆಲವು ಪುಡಾರಿ ರಾಜಕಾರಣ ಮತ್ತು ಡಬ್ಬ ರಾಜಕಾರಣ ಅಂತೀನಿ ನಾನು, ಇವರು ಶುರುವಾಗ್ಬಿಟ್ಟಿದ್ದಾರೆ. ಅಂದರೆ ದುಡ್ಡಿರೋರು ಅವರು ಮತ್ತು ಅಲ್ಪ ಸ್ವಲ್ಪ ವಾಕ್ಚಾತುರ್ಯ ಇರೋರು ಶುರುವಾಗಿದ್ದಾರೆ. ಕೆಲಸ ಮಾಡೋಕ್ಕೆ ಗೊತ್ತಿಲ್ಲ ಅಂತಂದ್ರೂ ದುಡ್ಡು ಇಕ್ಕೊಂಡು ಎಲೆಕ್ಷನ್ ಮಾಡ್ತೀನಿ ಅನ್ನೋ ಜನ ಮಸ್ತಾಗಿ ಉಟ್ಕೊತಾ ಇದ್ದಾರೆ. ನನ್ನದೊಂದು ಬೇಡಿಕೆ ಏನಂತಂದರೆ, ತಾವು ದಯಮಾಡಿ ಒಳ್ಳೆ ವಿದ್ಯಾವಂತರನ್ನು, ಬುದ್ಧಿವಂತರನ್ನು, ಸಜ್ಜನರನ್ನು ತಾವು ಆಯ್ಕೆ ಮಾಡಬೇಕೆಂದು ನಾನು ಮನವಿ ಮಾಡ್ತಾಯಿದ್ದೀನಿ. ಏಕೆಂತಂದರೆ ನಾವು ಇಷ್ಟು ವರ್ಷ ರಾಜಕಾರಣ ಮಾಡಿದ್ದೀವೋ, ಇನ್ನೊಂದು ಮಾಡಿದ್ದೀವೋ, ಸಮಾಜ ಸೇವೆಯಲ್ಲಿದೆಯೋ, ಅದು ಯಾವುದು ಬೇಡ. ನಾವು ನೋಡಿ ಸಾಕಾಗೋಗ್ಬಿಟ್ಟಿದ್ದೀವಿ. 3 ಪಾರ್ಟಿಯಲ್ಲೂ ಕೂಡ ಏನಾಗಿದೆ ಹೇಳ್ರಿ, ಎಲ್ಲ ಅವ್ರವ್ರ ಜಾಗ ಅಷ್ಟೇ, ಅವ್ರವ್ರ ಜಾಗ ಬಂದೋಬಸ್ತ್ ಮಾಡ್ಕೋಬೇಕು. ಅವ್ರಿಗೆ ವಯಸ್ಸಾದಮೇಲೆ ಅವ್ರ ಮಕ್ಳನ್ನ ಮಾಡಬೇಕು, ಅವ್ರ ಮಕ್ಳಿಗೆ ವಯಸ್ಸಾದಮೇಲೆ ಅವರ ಇನ್ಯಾರು ಅವ್ರ ಮೊಮ್ಮಕ್ಕಳಿಗೋ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಮಾಡಬೇಕು. ಅವ್ರು ಮಾತ್ರ ಪಾರ್ಟಿ ಬಿಟ್ಬಿಟ್ಟು ಹೋಗಿ ಸೇರ್ಕೊಬೋದು. ಕಾರ್ಯಕರ್ತರು ಮಾತ್ರ ಯಾವುದೇ ಕಾರಣಕ್ಕೂ ಹೋಗಂಗಿಲ್ಲ ನೋಡ್ರಿ. ಈ ಸ್ಥಿತಿಗೆ ನಮ್ಮನ್ನೆಲ್ಲ ತಂದೊಟ್ಟಿದ್ದಾರೆ ಬಂಧುಗಳೇ. ಆದ್ದರಿಂದ ಮುಂದಿನ ಈಗೇನು ನಡೀತಾ ಇದೆಯೋ ಆ ಚುನಾವಣೆಗೆ ಸಜ್ಜನರನ್ನು, ಅವ್ರು ರಾಜಕಾರಣ ಮಾಡಿದನೋ ಬಿಟ್ಟಿದನೋ ಬೇಡ, ನಾವು ಒಳ್ಳೆಯವರನ್ನು ಆಯ್ಕೆ ಮಾಡೋಣ ಬಂಧುಗಳೇ. ಯಾವ ಮನುಷ್ಯನಾದರೂ ಪರವಾಗಿಲ್ಲ, ಯಾರಾದರೂ ಸರಿಯೇ. ಒಬ್ಬ ಪೇಪರ್ ಏನಾದರೂ ಪರವಾಗಿಲ್ಲ, ಅವನ ವ್ಯಕ್ತಿತ್ವ ಇರಬೇಕು. ಅವನು 4 ಜನ ಕಸ ಗುಡಿಸಿರಬೇಕು ರೋಡಲ್ಲಿ, ಅವನು ಒಂದು 4 ಚರಂಡಿ ಮಾಡಿಸಿರಬೇಕು, ಅವನೇನಾದರೂ UGD ಓಪನ್ ಆಗಿದ್ದರೆ ಅದನ್ನು ಕ್ಲೀನ್ ಮಾಡಿಸಿರಬೇಕು, ಇಲ್ಲ ಸ್ವಚ್ಛತೆ ಕಾಪಾಡಿರಬೇಕು, ಅವನ ವಾಕ್ಚಾತುರ್ಯ ಇರಬೇಕು. ಇಂಥವನ್ನ ಗೆಲ್ಲಿಸ್ಕೊಡಿ ಬಂಧುಗಳೇ, ಇಂಥವನ್ನ ಆಯ್ಕೆ ಮಾಡಿ. ನೀವು ದುಡ್ಡಿಗೇನಾದರೂ ಮಾರಾಟ ಮಾಡಿಕೊಂಡ್ರೆ ನಮ್ಮನ್ನು ನಾಳೆ ದಿನ ಮಾರೋದ್ರಲ್ಲಿ 100ಕ್ಕೆ 100 ಭಾಗ ಸತ್ಯ ಬಂಧುಗಳೇ. ಈಗೆಲ್ಲ 1.5 ವರ್ಷದಿಂದ ನೀವು ನೋಡ್ತಾನೇ ಇದ್ದೀರಾ, ಎಲ್ಲ ಸೀಟು ಅವು ನಗರಣ ಅಂತೇಳಿ ನಮ್ಮನ್ನು ಯಾಮರಿಸ್ತಾ ಇದ್ದಾರೆ ವಿನಃ ನಮ್ಮ ಕೆಲಸ ಕಾರ್ಯಗಳು ಯಾರು ಸ್ಪಂದಿಸ್ತಾ ಇಲ್ಲ ಬಂಧುಗಳೇ. ಇದೊಂದು ದೊಡ್ಡ ಕಥೆಯಾಗಿದೆ. ಆ ಕತೆಗೆ ನಾವು ಪರದೆ ಎಳಿಬೇಕು ಅಂದರೆ ಸಜ್ಜನ ರಾಜಕಾರಣವನ್ನು ಮಾಡಿದಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಗೆಲ್ಲಿಸಿ ನಿಮ್ಮ ಮನೆಯ ಮಗನಂತೆ ಅವರನ್ನು ಕಾಪಾಡಬೇಕೆಂದು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಇದೊಂದು ನಾನು ಯಾಕಪ್ಪ ಇಷ್ಟೆಲ್ಲ ಹೇಳ್ತಾಯಿದ್ದೀನಿ ಅಂದರೆ, ನಾವು ಇಷ್ಟೆಲ್ಲ ಒಳ್ಳೆತನ ಉಳಿಸ್ಕೊಂಡು ಈ ಪ್ರಪಂಚದ ಮೇಲೆ ಹುಟ್ಟಿದ್ದೇ ತಪ್ಪಾಯ್ತಾ ಅನ್ನೋ ಥರ ಇದ್ದೀವಿ. ಯಾಕೆಂದರೆ ನಮ್ಮಲ್ಲಿ ದುಡ್ಡಿಲ್ಲ, ವ್ಯಕ್ತಿತ್ವ ಇದೆ, ವ್ಯಕ್ತಿತ್ವ ತಕ್ಕ ನಮ್ಮ ದುಡ್ಡಿಲ್ದರೆ ಏನು ಮಾಡಬೇಕು? ಏನಾರು ಒಂದು ಪ್ರಚಾರದಲ್ಲಿ ಹೋಗ್ಬೇಕೆ ವಿನಃ ಬೇರೆ ಥರದಲ್ಲಿ ಮಾಡಿರಿ ನಮಗೂ ಬೆಲೆ ಇರಲ್ಲ ಬಂಧುಗಳೇ. ನಿಮ್ಮ ಆಶೀರ್ವಾದ ನಮ್ಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಆದ್ದರಿಂದ ನನ್ನದೊಂದು ಮನವಿ, 35 ವಾರ್ಡಲ್ಲೂ ಕೂಡ ಯಾರೇ ಆಗಿರ್ಬೋದು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ ಬಂಧುಗಳೇ. ಇದೊಂದು ನಾನು ಮನವಿ ಅಂತ ಹೇಳ್ತಾ ಇಲ್ಲ, ಇದೊಂದು ಭಿಕ್ಷೆ ಅಂತ ನಾನು ಕೇಳ್ತಾ ಇದ್ದೀನಿ. ಈ ಭಿಕ್ಷೆನ ನೀವು ದಯವಿಟ್ಟು ನನಗೆ ಕೊಡಿ. ಅದೇ ರೀತಿ ಒಳ್ಳೆ ಸಜ್ಜನರನ್ನು ಆಯ್ಕೆ ಮಾಡಬೇಕೆಂದು ಈ ಮೂಲಕ ನಾನು ನಿಮ್ಮೆಲ್ಲರನ್ನ ಅಂಗಲಾಚಿ ಬೇಡ್ಕೊಳ್ತಾ ಇದ್ದೀನಿ. ನಮಸ್ಕಾರ ಬಂಧುಗಳೇ. ಇಂತಿ ಸಮಾಜಮುಖಿ. ಜೈ ಕರ್ನಾಟಕ, ಜೈ ಭಾರತ.